ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಅವರು ನಮ್ಮ ಅಭ್ಯರ್ಥಿ ನಿಶ್ಚಿತವಾಗಿ ಈ ಒಂದು ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಗೆದ್ದು ಬರ್ತಾರೆ, ಉತ್ತಮ ಮಾರ್ಜಿನ್ ಇಂದ ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ರೀತಿ ಜನಬೆಂಬಲ ಸಿಗ್ತಾ ಇದೆ. ಮತ್ತು ಇನ್ನೊಂದು ನನಗೆ ಒಂದು ವಿಶ್ವಾಸ ಅಂದ್ರೆ, ಹಿಂದೆ ಚರಂತಿಮಠ ಅವರು 3 ಸಲ ಶಾಸಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರು ಇಲ್ಲಿ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಷ್ಟೇ ಅಲ್ಲ, ಮತ್ತು ಅವತ್ತಿನ ಸರ್ಕಾರಗಳ ಮುಖಾಂತರ ಈ ಭಾಗದ ಒಂದು ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯ ಡೆವಲಪ್ ಮಾಡಲಿಕ್ಕೆ ಎಷ್ಟೆಷ್ಟು ಅಭಿವೃದ್ಧಿಗೆ ಹಣವನ್ನು ತಗೊಂಬಂದಿದ್ದಾರೆ ನೋಡಿ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಆ ಒಂದು ಅಭಿವೃದ್ಧಿ ಹರಿಕಾರ ಅನ್ನುವಂತ ಒಂದು ಅವ್ರಿಗೂ ಸಹಿತ ಒಂದು ಹೆಸರಿದೆ. ಹೀಗಾಗಿ ಒಬ್ಬ ಅಭ್ಯರ್ಥಿ, ಒಂದು ಸಮರ್ಥ ಪಾರ್ಟಿ, ಎರಡು ಕಾಂಬಿನೇಷನ್ ಮುಖಾಂತರ ಈ ಬೈ ಎಲೆಕ್ಷನ್ ಗೆದ್ದು ಬರ್ತೀವಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಾಗಿದೆ, ರಾಜ್ಯ ಸರ್ಕಾರದಲ್ಲಿ ಏನೋ ಒಂದು ಮಿಸ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ. ಒಂದು ಆ ಆಡಳಿತ ವ್ಯವಸ್ಥೆ ಶಿಥಿಲಾಗಿದೆ, ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಆಮೇಲೆ ಮಿತಿ ಮೀರಿದಂತ ಭ್ರಷ್ಟಾಚಾರ ಅದು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇರ್ಬೋದು, ಅಲ್ಲಿ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಇರೋದು, ಅದು ಬಾಗಲಕೋಟೆ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ, ಜಿಲ್ಲೆಗೂ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದ್ದರಿಂದ ಜನ ರೋಷ್ ಹೋಗಿದ್ದಾರೆ. ಮತ್ತು ಎಲ್ಲಿವರೆಗೆ ಅಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹಣ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಯಾವುದೋ ಒಂದು ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ, ನಾನು ಬೇರೆ ಬೇರೆ ಜಿಲ್ಲೆದು ಉದಾಹರಣೆ ಕೊಡ್ಬೋದು, ಇಲ್ಲಿಂದ ಕೊಡ್ಬೋದು. ಕೇಂದ್ರ ಸರ್ಕಾರದ ಯೋಜನೆ ಏನ್ ಬಂದಿರ್ತವೆ ಅದರಲ್ಲಿ 30%, 40% ರಾಜ್ಯ ಸರ್ಕಾರ ಅದಕ್ಕೆ ಇನ್ವಾಲ್ವ್ ಆಗಬೇಕು. ಆದ್ರೆ ಹಣನೂ ಕೊಡ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ. ಈ ಭೂ ಸ್ವಾಧೀನ, ಲ್ಯಾಂಡ್ ಎಕ್ವಿಷನ್, ಹೊಸ ರೈಲ್ವೆ ಲೈನ್ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಆ ಭೂ ಸ್ವಾಧೀನ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಏನು ಕಾಂಟ್ರಿಬ್ಯೂಷನ್ ಇದಲ್ಲ, ಅದು ಕಾಂಟ್ರಿಬ್ಯೂಷನ್ ಮಾಡದೇ ಇರುವುದರಿಂದ ಎಷ್ಟೋ ಹೊಸ ರೈಲ್ವೆ ಲೈನ್ಗಳು ಟೇಕಪ್ ಆಗಿಲ್ಲ. ಈ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಮತ್ತೆ ಅಷ್ಟೇ ಅಲ್ಲ ಅಂತಂದ್ರೆ, ಇವತ್ತು ಸಿದ್ದರಾಮಯ್ಯ ಉತ್ತರ ಕೊಟ್ಟಾರೆ ನಿನ್ನೆ ಅಸೆಂಬ್ಲಿಲಿ, ಸಾಲ ಮಾಡುವುದು ಅನಿವಾರ್ಯ, ಎಲ್ಲ ಸರ್ಕಾರ ಸಾಲ ಮಾಡ್ಲಿ, ಅದಕ್ಕೊಂದು ಇತಿಮಿತಿ ಇರ್ತದೆ. ಆದ್ರೆ ಇವತ್ತು ಈ ಗ್ಯಾರಂಟಿ ಯೋಜನೆಯಿಂದ ಟೀಕಾ ಮಾಡುದಿಲ್ಲ, ಗ್ಯಾರಂಟಿ ಯೋಜನೆಯನ್ನ. ಆದ್ರೆ ಅಭಿವೃದ್ಧಿ ಕೆಲಸ ಏನಾಗಿದೆ ಅನ್ನುವಂಥ ತಿಳ್ಕೊಬೇಕಲ್ಲ. ಅದರಿಂದ ಇವತ್ತು ನಮ್ಮ ಬಜೆಟ್ ಯಾವ ರೀತಿ ಮೈನಸ್ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಸಾಲದ ಕೂಪಂಕ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಮತ್ತು ಇವತ್ತು ಆ ಬಜೆಟ್ ಮುಖಾಂತರ ಇವತ್ತು ಹೊಂದಾಣಿಕೆ ಮಾಡ್ಲಿಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಡೇ ಟು ಡೇ ಇವತ್ತು ಈ ಗ್ಯಾರಂಟಿ, ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ಸಿನ ಪ್ರಯಾಣ ಮಾಡ್ತಾರೆ. ಆ ರೀಎಂಬರ್ಸ್ ಮಾಡಿ ಕೊಡ್ಬೇಕಲ್ಲ ಸರ್ಕಾರ ಇವರಿಗೆ. KSRTC ಸಾರಿಗೆ ಸಂಸ್ಥೆ ಅದಾವ, 4 ಸಾರಿಗೆ ಸಂಸ್ಥೆ ಇದಾವ, ಎಲ್ಲವೂ ಲಾಸ್ ತೆಗೆದಾವ. ಹೆಸ್ಕಾಮ್ ಇದೆ, ಹೆಸ್ಕಾಮು, ಬೆಸ್ಕಾಮ್ ಎಲ್ಲ ಅದಾವ. ಆ ವಿದ್ಯುತ್ ಇವು ಕಂಪನಿಗಳಿದಾವೆ, ಎಲ್ಲೋ ಲಾಸ್. ಒಂದೊಂದು 5,000 ಕೋಟಿ, 1,000 ಕೋಟಿ, 2,000 ಕೋಟಿ, ಈ ರೀತಿ ಪ್ರತಿಯೊಂದು ಅದರಲ್ಲಿ ಸಾರಿಗೆ ಸಂಸ್ಥೆಗಳು ಲಾಸ್ ತೆಗೆದಾವ. ಅಟ್ಲೀಸ್ಟ್ ಗ್ಯಾರಂಟಿ ಯೋಜನೆ ಬೇಕಾದ್ರೆ ಮಹಿಳೆಯರಿಗೇನು ಫ್ರೀಯಾಗಿ ಇದು ಮಾಡ್ತಾರಲ್ಲ, ರಿಯಂಬರ್ಸ್ ಮಾಡ್ಬೇಕಲ್ಲ, ಅದು ಫಸ್ಟ್ ಡ್ಯೂಟಿ ಇದು ಸರ್ಕಾರದ. ಅದು ರಿಯಂಬರ್ಸ್ ಮಾಡ್ತಾ ಇಲ್ಲ. ಸಾರಿಗೆ ಸಂಸ್ಥೆಯಲ್ಲಿ ಇದ್ದಂತ ಅಧಿಕಾರಿಗಳು ಹೇಳ್ತಾರೆ, ನಮಗೆ ಅಲ್ಲಿದ್ದಂತ ಕೆಲಸ ಮಾಡ್ತಕ್ಕಂಥವ್ರು ನೌಕರರು ಹೇಳ್ತಾರೆ, ನಮ್ಗೆ ಸಂಬಳಕ್ಕೂ ಗತಿ ಇಲ್ಲದಂತ ಪರಿಸ್ಥಿತಿ ಆಗಿದ್ರೆ. ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ, ಒಂದು ಮಿಸ್ ಮ್ಯಾನೇಜ್ಮೆಂಟ್, ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಾಗಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ. ಹೀಗಾಗಿ ಅದ್ರದ್ದು ಇಂಪ್ಯಾಕ್ಟ್, ಅದ್ರದ್ದು ಏನಿದೆ ನೆಗೆಟಿವ್ ಇದೆ ಸರ್ಕಾರದ್ದು, ಅದು ಸಹಿತ ಜನರಲ್ಲಿ ನಾನು ಜನಸಾಮಾನ್ಯ ಮಾತಾಡಿದಾಗ ಅದು ಅದರಲ್ಲಿ ಅವ್ಯಕ್ತವಾಗಿ ಕಂಡು ಬರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆದ್ದು ಬರ್ತದೆ. ಮತ್ತು ಇನ್ನೊಂದು ದಾವಣಗೆರೆ ಇದು ಸದ್ಯಕ್ಕೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.